ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೃಷ್ಣ ಬೈರೇಗೌಡ ಪರ ಕೇಂದ್ರ ಸಚಿವ ಸೋಮಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡಗೆ ಸಿಎಂ ಸಂಪೂರ್ಣ ಅಧಿಕಾರವನ್ನ ನೀಡಬೇಕಿತ್ತು. ಇನ್ನೊಂದು ಖಾತೆಯನ್ನ ಕೊಟ್ಟರೂ ಕೂಡ ನಿಭಾಯಿಸುವಂತಹ ಸಾಮರ್ಥ್ಯ ಅವರಿಗಿದೆ. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರು ಯಾಕೆ ನೀಡಲಿಲ್ಲ? ಸಿಎಂ ಡಿಕೆ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಈ ರೀತಿಯಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಿನೇಶ್ ಗುಂಡೂರಾವ್ಗೆ ಮಂತ್ರಿ ಸ್ಥಾನ ಸಿಗಲಿ, ಅರ್ಹತೆ ಇದ್ದವರಿಗೆ ಅವಕಾಶ ಅನ್ನೋದು ಸಿಗಬೇಕಾಗತ್ತೆ. ಕೃಷ್ಣ ಬೈರೇಗೌಡರನ್ನ ಮೊದಲಿಗೆ ಅಭಿನಂದಿಸ್ತಾ ಇದ್ದೇನೆ. ಭಾರತ ಸರ್ಕಾರದ ವಿಕಸಿತ್ ಭಾರತ ಯೋಜನೆಯಡಿ ಖಾತೆಗಳನ್ನ ಸರಳೀಕರಣ ಮಾಡಿದ್ದಾರೆ. ಕೇವಲ 3 ವರ್ಷದಲ್ಲಿ 30 ವರ್ಷದ ಸಾಧನೆಯನ್ನ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ಜೋರಾಗಿ ಚಪ್ಪಾಳೆ ಹೊಡೀರಿ. ಇದರಲ್ಲೂ ಕೂಡ ರಾಜಕೀಯ ಏನ್ ಮಾಡೋದು ಬೇಡ. ನಾನು ಉಸ್ತುವಾರಿಯಾಗಿದ್ದಾಗ ಸಂಪೂರ್ಣ ಬೆಂಗಳೂರನ್ನ ನೀಡಿದ್ರು. ಆದ್ರೆ ಯಾಕೋ ಕೃಷ್ಣ ಬೈರೇಗೌಡರಿಗೆ ಎಲ್ಲವನ್ನ ನೀಡಿ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಸಂಪೂರ್ಣ ಕೊಟ್ಟು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಕೋಟ ಕುದುರೆಯನ್ನ ಏರಲಾರದವರು ವೀರನೂ ಅಲ್ಲ, ಶೂರನೂ ಅಲ್ಲ. ಇದು ಕೃಷ್ಣ ಬೈರೇಗೌಡರಿಗೆ ಅನ್ವಯಿಸಲ್ಲ. ಇಡೀ ಭಾಷಣದ ತುಂಬೆಲ್ಲ ಕೃಷ್ಣ ಬೈರೇಗೌಡರನ್ನ ಸೋಮಣ್ಣ ಈ ರೀತಿಯಾಗಿ ಹಾಡಿ ಹೋಗಲಿದ್ದಾರೆ. ದಿನೇಶ್ ಅವರಿಗೂ ಕೂಡ 2ನೇ ಹಂತದಲ್ಲಿ ಮಂತ್ರಿ ಸ್ಥಾನ ಸಿಗಲಿ ಅಂತ ಬಯಸುತ್ತೇನೆ ಅಂತ ತಿಳಿಸಿದ್ದಾರೆ. ಪ್ರೀ ಮೆಚೂರ್ಡ್ ಬೇಬಿಗಳಿಗೆ ನನಗೂ ಕೂಡ, ನಾನು ಬೆಂಗಳೂರು ನಗರದ ನಗರ ಪಾಲಿಕಾ ಸದಸ್ಯ ಆದವನು. 2 ಬಾರಿ 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ ಸದಸ್ಯ, 6 ಬಾರಿ ಮಂತ್ರಿ, 1 ಬಾರಿ ಬೆಂಗಳೂರು ನಗರದ ಅಭಿವೃದ್ಧಿ ಮಂತ್ರಿ. ಆದರೆ ನಾನು ಮಂತ್ರಿ ಇದ್ದಾಗ ಇಡೀ ಬೆಂಗಳೂರು ಕೊಟ್ಟಿದ್ರು. ಅದು ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಡಿ ಕೆ ಶಿವಕುಮಾರ್ಗೆ ಕೃಷ್ಣ ಬೈರೇಗೌಡರು ಅವ್ರಿಗೂ ಅದೆಲ್ಲವನ್ನೂ ಕೂಡ ಕೊಟ್ಟು, ಇನ್ನೂ ಯಾವ್ದಾದ್ರು ಇಲಾಖೆ ಕೊಟ್ಟರು ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ. ಇದು ಆಗಬೇಕಾಯ್ತದೆ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ನನಗೇನು ಯಾರ ಬಗ್ಗೆ ಏನಿದಿಲ್ಲ. ಅರ್ಹತೆ ಇರ್ತಕ್ಕಂಥವ್ರಿಗೆ ಅವಕಾಶಗಳು ಸಿಗಬೇಕು. ದಿನೇಶ್ ಗುಂಡೂರಾವ್ ಪ್ರಾಯಶಃ ಮಲ್ಲೇಶ್ವರಂ ಆಸ್ಪತ್ರೆಯನ್ನು, ನನ್ನ ಕ್ಷೇತ್ರದ ಗೋವಿಂದರಾಜನಗರ ಆಸ್ಪತ್ರೆ ಒಂದು ಸಾರಿ ತಾವು ಹೋಗಿ ನೋಡಬೇಕು. ಕಾರ್ಪೊರೇಷನ್ ಮಂತ್ರಿ ಇದ್ದಿರ್ತಾವೆ. ಒಂದು ಸಾರಿ ತಾವು ಗೋವಿಂದರಾಜನಗರದಲ್ಲಿ ನಾನು ಕೋವಿಡ್ ಟೈಮ್ನಲ್ಲಿ ಒಂದು ಆಸ್ಪತ್ರೆ ಕಟ್ಟಿದ್ದೀನಿ. ಕೃಷ್ಣ ಬೈರೇಗೌಡ್ರೆ ಹೊಸ ಆಸ್ಪತ್ರೆ, ಪೂಜ್ಯ ಆದಿಚುಂಚನ ಸ್ವಾಮಿಗಳ ಹೆಸರಿನಲ್ಲಿ 7 ಯೂನಿಟ್ ಇದಿದೆ ಸರ್ ಸಾಹೇಬ್ರೆ. 7 ಆಪರೇಷನ್ ಥಿಯೇಟರ್ ಇದೆ, 40 ಬೆಡ್ಡೆಡ್ ICU ಇದೆ. ಪ್ರೀ ಮೆಚೂರ್ಡ್ ಬೇಬಿಗಳಿಗೆ ಯಾವ ರೀತಿ ನಡ್ಕೋಬೇಕು ಅದು ಇದೆ. ಇಂಥ ಆಸ್ಪತ್ರೆಯನ್ನು ಎಲ್ಲ ಒಂದು ಕಡೆ ಇವಾಗ ಮೊನ್ನೆ ನೀವು ಜಯದೇವಾಗ ಏನೋ ಕೊಟ್ಟಿದ್ದೀರಿ, ಅದಕ್ಕೆ ಅಟ್ಲೀಸ್ಟ್ ನೀವೇ ಕೊಟ್ಟಿದ್ದೀರಿ. ಅದೊಂದು ದೊಡ್ಡ ಕೆಲಸ. ಅದು ಮಾಡುವಾಗ ಅಲ್ಲಿರ್ತಕ್ಕಂಥ ಆದ್ಯತೆಯನ್ನು ಕೂಡ ತಾವು ನೋಡಬೇಕಾಯ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ, ನಾನು ಬೆಂಗಳೂರು ನಗರದ ನಗರ ಪಾಲಿಕಾ ಸದಸ್ಯ ಆದವನು. 2 ಬಾರಿ 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ ಸದಸ್ಯ, 6 ಬಾರಿ ಮಂತ್ರಿ, 1 ಬಾರಿ ಬೆಂಗಳೂರು ನಗರದ ಅಭಿವೃದ್ಧಿ ಮಂತ್ರಿ. ಆದರೆ ನಾನು ಮಂತ್ರಿ ಇದ್ದಾಗ ಇಡೀ ಬೆಂಗಳೂರು ಕೊಟ್ಟಿದ್ರು. ಅದು ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಡಿ ಕೆ ಶಿವಕುಮಾರ್ಗೆ ಕೃಷ್ಣ ಬೈರೇಗೌಡರು ಅವ್ರಿಗೂ ಅದೆಲ್ಲವನ್ನೂ ಕೂಡ ಕೊಟ್ಟು, ಇನ್ನೂ ಯಾವ್ದಾದ್ರು ಇಲಾಖೆ ಕೊಟ್ಟರು ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ. ಇದು ಆಗಬೇಕಾಯ್ತದೆ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ನನಗೇನು ಯಾರ ಬಗ್ಗೆ ಏನಿದಿಲ್ಲ. ಅರ್ಹತೆ ಇರ್ತಕ್ಕಂಥವ್ರಿಗೆ ಅವಕಾಶಗಳು ಸಿಗಬೇಕು. ದಿನೇಶ್ ಗುಂಡೂರಾವ್ ಪ್ರಾಯಶಃ ಮಲ್ಲೇಶ್ವರಂ ಆಸ್ಪತ್ರೆಯನ್ನು, ನನ್ನ ಕ್ಷೇತ್ರದ ಗೋವಿಂದರಾಜನಗರ ಆಸ್ಪತ್ರೆ ಒಂದು ಸಾರಿ ತಾವು ಹೋಗಿ ನೋಡಬೇಕು. ಕಾರ್ಪೊರೇಷನ್